ಅವತ್ತು ಬಂದು ನಾನು ನಮ್ಮ ಮನೆಯವರು ದೀಪ ಹಚ್ಚು ಅವತ್ತು ರಾತ್ರಿ ನಾವು ಮಲಗಿರ್ಬೇಕಾದ್ರೆ ನನಗೆ ದೇವರು ಕನ್ಸಲ್ಲಿ ಬಂತು, ಜೊತೆಲಿ 500 ಬಂತು. ಅಮ್ಮನವ್ರ ಕನ್ಸಕ್ಕೆ ಬಂದಿದ್ರ? 500 ಬಂತು. ಇದೇ ಮೂಲ ವಿಗ್ರಹ. ನಿಮ್ಗೆ 13 ವರ್ಷ ಮಗಿನಲ್ಲಿ ನಾವು ಹುಡುಗನಲ್ಲಿ ಗೌರಿ ಹಬ್ಬ ದಿವಸ ಗಣಪತಿಗೆ ಮಣ್ಣು ತರಕ್ ಹೋದಾಗ ಸಿಕ್ಕಿರೋಂಥ ಮೂರ್ತಿ. ಆಯ್ತಾ ನೋಡಿ, ಆರೆಕೋಲೇಟು. ಈ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಬಗ್ಗೆ, ಅಮ್ಮನವರ ಪವಾಡದ ಬಗ್ಗೆ ಅಥವಾ ಅಮ್ಮನ ಇತಿಹಾಸದ ಬಗ್ಗೆ 4 ಮಾತು ಹೇಳಿ ಗುರುಗಳು ನಮ್ಮ ವೀಕ್ಷಕರಿಗೆ. ಇದು ಮಹಾಕುಂಭಾಭಿಷೇಕ ಆಯ್ತು ದೇವಿದು. ಹಂಗಾಗಿರೋದ್ರಿಂದ ದೇವಿ ಭಕ್ತಾದಿಗಳು ಎಲ್ಲ ಸೇರಿ ಮಾಡಿರೋಂಥ ಪೂಜೆಗಳಿಗೂ ಎಲ್ಲ ಒಳ್ಳೇದಾಗಿರೋ ಅಂಥವ್ರು ಬಂದು ಮಾಡಿರೋಂಥದ್ದು. ಆಮೇಲೆ ಇದು ದೇವಿ ಬಂದು ನಮಗೆ 13 ವರ್ಷದ ಹುಡುಗನಲ್ಲಿ ನೀರೊಳಗೆ ಸಿಕ್ಕಿರೋದು, ಕೆರೆ ಒಳಗೆ ಸಿಕ್ಕಿರೋದು ವಿಗ್ರಹ. ಹಾಗಾಗಿ ದೇವಿ ಬಾರಿ ಶಕ್ತಿಲಿ ಚಂಡಿ ಹೋಮ ಅಂದ್ರೆ ತಾಯಿಗೆ ಬಾರಿ ಪ್ರಿಯವಾದದ್ದು. ನಮ್ಮ ಇಷ್ಟಾರ್ಥಗಳು ಏನಿದ್ರು ಆ ಚಂಡಿಕಾ ಹೋಮದಲ್ಲಿ ಕರ್ಣಿಸ್ತಾರೆ, ಎಲ್ಲ ಕೆಲಸಗಳು ಜಯ ಮಾಡ್ಕೊಂಡು ಕೊಡ್ತಾರೆ. ಆ ಮೂಲ ವಿಗ್ರಹ ಸಿಕ್ತ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ನೀವು ನಮ್ಮ ಮೆರವಣಿಗೆ ಮಾಡಿದ್ರು ಅದೇ ತಿಳಿಸಿ. ಇದೇ ಮೂಲ ವಿಗ್ರಹ. ನಿಮ್ಗೆ 13 ವರ್ಷ ಮಗಿನಲ್ಲಿ ನಾವು ಹುಡುಗನಲ್ಲಿ ಗೌರಿ ಹಬ್ಬ ದಿವಸ ಗಣಪತಿಗೆ ಮಣ್ಣು ತರಕ್ ಹೋದಾಗ ಸಿಕ್ಕಿರೋಂಥ ಮೂರ್ತಿ. ಆಯ್ತಾ ನೋಡಿ, ಆರೆಕೋಲೇಟು. ಏಟಾಗಿರೋದು ಮಣ್ಣು ತೋಡುವಾಗ ಸಿಕ್ಕಿ ಇದಾಗಿ ಏಟ್ ಬಿದ್ದಿರೋದು ಆರೆಕೋಲೇಟ್. ಅಲ್ಲಿಂದ ಯಾವ ತರ ಒಂದು ನಿಮ್ಮ ಜೀವನದಲ್ಲಿ ಬದಲಾಯ್ತು ಗುರುಗಳೇ? ದೇವಿ ಪವಾಡ ಹೇಳಕ್ ಆಗಲ್ಲ. ನಾವು ತುಂಬಾ ಇದ್ರಾಗಿದ್ದು, ಸಾವಿರಾರು ಜನಕ್ಕೆ ದೇವಿ ಒಳ್ಳೇದು ಮಾಡಿ ಇಷ್ಟೊಂದು ಅದ್ದೂರಿಯಾಗಿ ಮಾಡಿಸ್ಕೊಂತ. ನಮಗೇನು ಇದಿರ್ಲಿಲ್ಲ ತಾಯಿ ಬಂದಾಗ. ಇವತ್ತು ಗುಡಿ ಇಡೀ 500 ಮೈಲಿ 1000 ಮೈಲಿಯಿಂದ ಕರ್ಸ್ಕೊಂಡು ಪೂಜೆ ತಗೊಂತವಳೆ. ಪುರ, ತಿರುಪತಿ, ಮಧುರೆ, ತಮಿಳ್ನಾಡಿಂದ ಎಲ್ಲ ಬಂದು ಅಮ್ಮಂಗೆ ಸೇವೆ ಮಾಡೋಕೆ ಏನೇ ಸಂಕಲ್ಪ ಮಾಡಿದ್ರೆ ಕೆಲಸ ಪಾಸ್ ಆಗ್ತದೆ. ನಾಗದೋಷ ಇರ್ಲಿ, ಮದುವೆ ಆಗ್ದಂಗೆ ಇರ್ಲಿ, ಮಕ್ಳಿಲ್ದವ್ರಿಗೆ, ಮದುವೆ ಇಲ್ದವ್ರಿಗೆ, ನಿಮ್ಗೆ ಮಕ್ಳು ಎಷ್ಟೇ ಚಂಡಿ ಇದ್ರು 5 ವಾರ 9 ವಾರ ತೀರ್ಥ ಸ್ನಾನ ಮಾಡ್ಕೊಂಡು ಬೂದ್ ಕುಂಬಳಕಾಯಿ ದೀಪ ಹಚ್ಚಿದ್ರೆ ಮಕ್ಳೆಲ್ಲ ಶಾಂತಿಯಾಗಿ ಎಲ್ಲ ಇದಾಗ್ತಾರೆ. ತುಂಬಾ ಇದೈತಿ ಗುರುಗಳೇ. ಆಮೇಲೆ ಮಾಟ ಮಂತ್ರ ವಾಮಾಚಾರ ಎಲ್ಲ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಯಾವ ತರ ಗುರುಗಳೇ ನಿಮ್ ಕ್ಷೇತ್ರದಲ್ಲಿ? ತುಂಬಾ ನೀರ್ ಹಾಕ್ಸ್ಕೊಂಡ್ರೆ ಸಾಕು ದೇವಿ ತವ. 5 ವಾರ 9 ವಾರ ದೀಪ ಹಚ್ಚಿ ತಡೆ ಓಡಿಸ್ಕೊಂಡು ದೀಪ ಹಚ್ಚಿ. ದೀಪ ಅಂದ್ರೆ ಯಾವ ದೀಪ? ಮಾಟ ಮಂತ್ರ ವ್ಯವಹಾರದವರು, ವ್ಯಾಪಾರದವರು ಬೂದ್ ಕುಂಬಳಕಾಯಲ್ಲಿ ದೀಪ ಹಚ್ಕೊಂತಾರೆ. ಎಲ್ಲ ಕೆಲ್ಸಗಳು ಫಲ ಸಿಗ್ತದೆ, ತಾಯಿ ಕೊಡ್ತಾಳೆ. ತಾಯಿ ಪವಾಡ ಇದ್ದೇ ಇದೆ. ನಾನು ಈಗ ಜಯನಗರದಲ್ಲಿ ಇರೋದು, ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿ ಬಂದಿದ್ದೀನಿ, ರತ್ನಾರಾಯಣ ಲೇಔಟ್. ನನಗೆ ಜಯನಗರದಲ್ಲಿ ಒಬ್ರು 500 ಸಿಕ್ಕಿದ್ರು. ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಚಿ ಅಂತ ಹೇಳಿದ್ರು. ಎಲ್ಲ ಹೆಣ್ದೇವ್ರ ದೇವಸ್ಥಾನ ಹತ್ರ ಮನೆ ಹತ್ರ ಹಚ್ಚಿ ಅಂತ. ನಾನು ಅವತ್ತು ಇಲ್ಲಿಗೆ ಬಂದೆ. ಅಲ್ಲಿಗೆ ಬಂದಾಗ ನಾನು ನಿಂಬೆಹಣ್ಣು ದೀಪ ನಮ್ಮ ಮನೆಯವರು ಹಚ್ಚಿದ್ರು. ರವಿ ಸ್ವಾಮಿಗಳಿಲ್ಲ ಇಲ್ಲಿ ಮುಖ್ಯಸ್ಥರು, ಆಮೇಲೆ ಸಂಸ್ಥಾಪಕರು. ಅವ್ರೇನು ಹೇಳಿದ್ರು, ಬನ್ನಿ ಇಲ್ಲಿ ನೀವು ಕೋರಿಕೆಗಳೇನಿದೆ, ಇಷ್ಟಾರ್ಥಗಳೆಲ್ಲ ನೆರವೇರಿದೆ, ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ಅವತ್ತು ಬಂದು ನಾನು ನಮ್ಮ ಮನೆಯವರು ದೀಪ ನಿಂಬೆಹಣ್ಣು ದೀಪ ಹಚ್ಚು. ಅವತ್ತು ರಾತ್ರಿ ನಾವು ಮಲಗಿರ್ಬೇಕಾದ್ರೆ ನನಗೆ ದೇವರು ಕನ್ಸಲ್ಲಿ ಬಂತು, ಜೊತೆಲಿ 500 ಬಂತು. ಅಮ್ಮನವ್ರ ಕನ್ಸಕ್ಕೆ ಬಂದಿದ್ರ? 500 ಬಂತು. ದೇವಸ್ಥಾನ ಏನಿದೆ ಅದು ಕಾಣಿಸ್ಕೊಂಡ್ತು. ಆಮೇಲೆ 500 ಕಾಣಿಸ್ಕೊಂಡ್ರು. ಆಮೇಲೆ ಸತ್ಯ ಇದೆ ಅಂತ ಗ್ಯಾರಂಟಿ ಆಯ್ತು. ಸತ್ಯ ಇದ್ದೇ ಇದೆ ಎಲ್ಲರೂ. ಇಲ್ಲಿ ಗ್ರಾಮಸ್ಥರಿಗೆ ಎಲ್ಲರಿಗೂ ರವಿ ಸ್ವಾಮಿಗಳು ಅವರು ಸಹ ಎಲ್ಲರಿಗೂ ಒಳ್ಳೇದಾಗ್ಲಿ, ಊರಿಗೆ ಒಳ್ಳೇದಾಗ್ಲಿ, ಜನಗಳು ಒಳ್ಳೇದಾಗ್ಲಿ ಅಂತ ಇವರು ಯಾವುದೇ ಒಂದು ಇದಿಲ್ದಿರ ನಿಸ್ವಾರ್ಥದಿಂದ ಅವರನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಅಂದ್ರೆ ದೇವಸ್ಥಾನ ದುಡ್ಡು ಕಾಸು ತಗೊಳ್ಳಲ್ಲ ಅಂತ ಹೇಳ್ತಿದ್ದೀರಾ? ಏನು ಇಲ್ಲ, ನಿಮ್ಮ ಇಷ್ಟ ಪೂಜೆಗೆ ನಿಮ್ಗೇನಿದೆ ಸಹ ಮಾಡಿ ನಾವು ಒಳ್ಳೇದಾಗುತ್ತೆ ಅಂತಾರೆ. ಖಂಡಿತ ಇದು ದೇವ್ರ ಆಶೀರ್ವಾದ ಎಲ್ರಿಗೂ ಇದೆ, ಎಲ್ರಿಗೂ ಒಳ್ಳೇದಾಗಿದೆ ಅಂತಾನೆ ಹೇಳಿದ್ದಾರೆ. ಎಷ್ಟೋ ವರ್ಷಗಳಿಂದ ಎಲ್ಲರೂ ಬರ್ತಾ ಇದ್ದಾರೆ. ಒಂದು ನಮ್ಮ ಏನು ಇಷ್ಟಾರ್ಥಗಳಿತ್ತು ಎಲ್ಲ ದೇವ್ರ ಮಾತೆ ನೆರವೇರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿನ್ನೆ ಪೂಜೆ ಇತ್ತು, ನಿನ್ನೆ 2-3 ದಿನದಿಂದ ಇಲ್ಲೇ ನಮಗೆ ಪ್ರಸಾದ ತಗೊಳ್ತಾ ಇದ್ದಾರೆ. ಅದ್ರ ಜೊತೆ ಮಾರಮ್ಮ ದೇವಿದು ಮೊನ್ನೆ ನಿನ್ನೆ ಬೆಳಿಗ್ಗೆ ಪ್ರತಿಷ್ಠಾಪನೆ ಆಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಊರಿನ ಜನ ಎಲ್ಲ ಬೇರೆ ಊರಿಂದ ಎಲ್ಲ ಬರ್ತಾ ಇದ್ದಾರೆ, ಬೆಂಗಳೂರಿಂದ ಹೊರಗಡೆಯಿಂದ ಎಲ್ಲ ಬರ್ತಾರೆ. ದೇವ್ರ ಬಗ್ಗೆ ಸತ್ಯ ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ತಗೊಂಡು ಆಶೀರ್ವಾದ ತಗೊಳ್ತಾ ಇದ್ದಾರೆ. ನಾನೇನು ಹೇಳೋದು ಅಂದ್ರೆ ಎಲ್ರಿಗೂ ಒಳ್ಳೇದಾಗಿ ಜನಗಳಿಗೆ. ಸರ್, ಇದು ಬೆಳಗ್ಗೆಯಿಂದ ಹೋಮ ಕುತ್ಕೊಂಡಿದ್ರಿ, ಕೆಲಸ ಹೋಗ್ತೀರಿ, ಹೆಂಗ್ ಯಾವ ತರ ಅನುಭವ ಆಯ್ತು ಸರ್ ನಿಮಗೆ?
ಸರ್ ಒಂಥರ ಸರ್ ಆ ಶಕ್ತಿ ಎಲ್ಲೂ ಕೊಡೋದಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಾವು ಕೈ ಮುಗಿದು ಬರ್ತೀವಿ ಅಂಥದ್ರಲ್ಲಿ ಒಂದು ಚಂಡಿಕಾ ಹೋಮ ಯಾಗ ಮಾಡಿದ್ರಲ್ಲ ಚಾಮುಂಡೇಶ್ವರಿ, ಅದರಲ್ಲಿ ಭಾಗವಹಿಸೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಅದೇ ಒಂಥರ ಖುಷಿ. ಎಲ್ಲರೂ ಮಾಡೋಕ್ಕಾಗಲ್ಲ, ದೇವಸ್ಥಾನದ ವತಿಯಿಂದ ಮಾಡಿದ್ದಾರೆ. ಅದ್ರಲ್ಲಿ ನಾವು ಭಾಗವಹಿಸೋದಕ್ಕೆ ದೇವರು ಆಶೀರ್ವಾದ ಮಾಡಿದ್ದಾರೆ. ಒಂದು ಪೂಜೆ ಖುಷಿ, ದೇವ್ರ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತು. ಒಂದು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಇಲ್ಲಿ ಏನು ಅಂತಂದ್ರೆ ಹಣ ಅದು ಅಷ್ಟು ಏನಿಲ್ಲ, ಎಲ್ಲರೂ ದೇವರಿಗೆ ಕೈ ಮುಗಿತಾರೆ. ನಮಗೂ ಒಳ್ಳೇದು ಮಾಡಲಿ ಭಗವಂತ. ನನಗೂ ಏನು ನಾನು ಕೋರ್ಕೊಳ್ತೇನೆ, ಒಳ್ಳೇದು ಮಾಡಲಿ ಅಂತ ಕೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೌದೆಗಳೆಲ್ಲ ಕಾರ್ನರ್ಗಳಿಗೆಲ್ಲ ಈ ತರ ನೋಡ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ದೀರಾ ಸರ್? ನೆಲಮಂಗಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್ ದೇವಸ್ಥಾನಕ್ಕೆ? 8 ವರ್ಷಗಳಿಂದ ಬರ್ತಾ ಇದ್ದೀರಾ? ಏನು ಒಳ್ಳೇದಾಗಿದೆ ಸರ್ ನಿಮಗೆ? ನಂಬಿಕೆ
ನಂಬಿಕೆ. ಇಲ್ಲಿ ಅದೇ ರೀತಿ ಬೇರೆಯವ್ರ ಥರ ಅದಕ್ಕೆ ಮಾಟ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ದುಡಿತಿದ್ದಾರಲ್ಲ, ನಮ್ಗೆ ಕಷ್ಟ ಪರಿಹಾರ ಆಯಿತು ಅಂದ್ರೆ ಒಂದು ನಮ್ಮ ಇಷ್ಟ ಬಂದ ಅಂದ್ರೆ ದೇವಸ್ಥಾನದಾಗ ದುಡ್ಡು ಕಾಸು ಇಸ್ಕೊಳ್ಳಲ್ಲ. ಆ ಥರ ಇದೆ. ಈ ತಾಯಿ ಬಗ್ಗೆ ಪವಾಡದ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ? ಆ ಪೌಡ ಹೇಳಿದ್ರೆ ಅಷ್ಟು ಮಹಿಮೆ. ಅದು ಏನ್ ಮಹಿಮೆ ಇದೆ ಸರ್? ಒಂದು ಎರಡು ಮಾತು ಅಮ್ಮನ ಬಗ್ಗೆ ಎರಡು ಮಾತು ಹೇಳಾಗಿದ್ರೆ. ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದ್ರೆ ನಮ್ಮ ಬೆಂಗಳೂರಿನಾಗ ಇಂಥ ಜಾಗದಲ್ಲೇ ಮಾಟ ಮಾಡಿಸ್ಬೇಕು ಎಲ್ಲ ಅವರೇ ಬಂದು ಖುದ್ದಾಗಿ ತೆಗೆದು ತೋರಿಸ್ತಾರೆ. ಅಂದ್ರೆ ಮಾಟ ಮಂತ್ರ ಮಾಡ್ತಿದ್ರೆ ಅವರೇ ಬಂದು ಖುದ್ದಾಗಿ ತೋರಿಸ್ತಾರೆ, ಅದೆಲ್ಲೇ ಇರ್ಲಿ, ಜಮೀನಾಗಿರ್ಲಿ ಅಥವಾ ಮನೆಯಾಗಿ. ಅದಕ್ಕೆಂದ್ರೆ ಅಮೌಂಟ್ ಚಾರ್ಜ್ ಮಾಡ್ತಾರೆ. ಅಮೌಂಟ್ ಇಸ್ಕೊಳ್ಳೋದು ಅದು ನಮ್ಮ ಕೈಲಾದಷ್ಟು, ಯಾಕಂದ್ರೆ ಪಾಪ ಅಲ್ಲಿ ಬಂದಿರ್ತಾರೆ ಅದನ್ನು. ಅದೇ ಹೋಮ ಕೂತ್ಕೊಂಡಿದ್ರಲ್ವಾ, ಹೆಂಗ ಸರ್? ಹೋಮಕ್ಕೆ ಎಷ್ಟೋ ವರ್ಷದ ಕನಸು ನಿಮ್ದು, ಇವತ್ತು ಈಡಾಯ್ತಾ? ಅದು ಯಾವ ಥರ ಫೀಲ್ ಯಾವ ಥರ? ಓಕೆ, ಕಷ್ಟ ನಾನು ಇಷ್ಟು ವರ್ಷ ಕಷ್ಟಪಡೋದಕ್ಕೆ ಇವಾಗ ಒಂದು ಸಾರ್ಥಕ ಆಯ್ತು. ಓಕೆ, ಥ್ಯಾಂಕ್ಸ್ ಅಣ್ಣ.